ನಾನು ಮತ್ತು ಹಸ್ಬೆಂಡು ಒಟ್ಟಿಗೆ ಊರಿಗೆ ಹೋಗುವುದೇ ಈಗ ಭಾರೀ ಅಪರೂಪ. ಏನಾದರೂ ಕೆಲಸ ಇರುವಾಗ ಯಾವಾಗಲೂ ನಾನೊಂದು 2 ಡೇಸ್ ಬಿಫೋರೇ ಹೋಗ್ತೇನೆ. ಮತ್ತು ಬರೋದು ಸಹ ಒಂದು 4 ದಿನ ಕೂತೇ ಬರೋದು. ಹಸ್ಬೆಂಡ್ ಹಾಗೆ ಅಲ್ಲ, ಅವರು ಏನು ಕೆಲಸ ಇದೆ ಅಷ್ಟಕ್ಕೆ ಬರ್ತಾರೆ, ಅದನ್ನು ಮುಗಿಸ್ತಾರೆ ಮತ್ತು ರಿಟರ್ನ್ ಬರ್ತಾರೆ. ಮ್ಯಾಕ್ಸಿಮಮ್ 1 ಆರ್ 2 ಡೇಸ್ ನಿಲ್ತಾರೆ ಅಷ್ಟೇ ಅವರು. ಸೊ ಹಾಗೆ ಬೇಗ ಅರ್ಲಿ ಮಾರ್ನಿಂಗು ಟ್ರೈನಿಗೆ ಹೋಗಬೇಕು ಅಂತ ಹೇಳ್ಕೊಂಡು 5 ಗಂಟೆಗೆಲ್ಲ ಎದ್ದು ಎಲ್ಲ ರೆಡಿಯೆಲ್ಲ ಆದ್ವಿ. ಆದರೆ ಒಂದು 5 ಮಿನಿಟ್ಸ್ ಗ್ಯಾಪಲ್ಲಿ ನಮಗೆ 6:30 ಟ್ರೈನ್ ಮಿಸ್ ಆಯಿತು. ಮತ್ತೆಂತ ಮಾಡೋದು, 7:30 ತನಕ ವೆಯ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಟ್ರೈನಿಗೆ ಬಂದ್ವಿ. ಅಲ್ಲಿಂದ ನಾವು ಮಂಗಳೂರಿಂದ ಬಸ್ಸಲ್ಲಿ ಬರೋದು ಮನೆಗೆ. ಬಸ್ಸಲ್ಲಿ ಮನೆಗೆ ಹೋದ್ವಿ. ಮನೆಗೆ ಬಂದು ಮತ್ತೆ ಮಧ್ಯಾಹ್ನ ಊಟ ಎಲ್ಲ ಮಾಡಿ ಒಂದು 4 ಗಂಟೆ ಹೊತ್ತಿಗೆ ನಾವು ಮಂದತ್ತಿ ಟೆಂಪಲಿಗೆ ಹೊರಟ್ವಿ. ಅಲ್ಲೇ ನಮ್ಮದು ಪೂಜೆ ಇತ್ತು ಇವತ್ತು. ಹಾಗೆ ಸೊ ಅಲ್ಲಿ ಪೂಜೆ ಮತ್ತು ನೈಟ್ವರೆಗೂ ಆಯಿತು. ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ. ಬಂದು ನೆಕ್ಸ್ಟ್ ಡೇ ನಮಗೆ ಮತ್ತೆ ಸಹ ಒಂದು ಟೆಂಪಲಿಗೆ ಹೋಗಲಿಕ್ಕಿತ್ತು. ಹಾಗೆ ನೆಕ್ಸ್ಟ್ ಡೇ 4:45ಗೆ ಟ್ರೈನ್ ಇತ್ತಾ. ಹಾಗೆ ನಾನು 2:30ಗೆ ಎದ್ದು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಹೋಗಿ ಮತ್ತು ಟ್ರೈನ್ ಬಂತು ಒಂದು 5 ಗಂಟೆ ಆಗುವಾಗ. ಯಾಕಂದರೆ ಲೇಟ್ ಹೋಗಿ ಮತ್ತು ಸ್ವಲ್ಪ ಟ್ರೈನದೆಲ್ಲ ಹೇಳಕ್ಕೆ ಬರೋದಿಲ್ಲ ಅಲ್ವಾ. ಸ್ವಲ್ಪ ಲೇಟ್ ಆಯಿತು ಅಂದರೆ ಮತ್ತು ಮಧ್ಯಾಹ್ನ ಟೈಮಲ್ಲಿ ಟೆಂಪಲ್ ಕ್ಲೋಸ್ ಮಾಡೋದು ಆ ಥರ ಎಲ್ಲ ಇರುತ್ತೆ ಅನ್ನೋ ಪರ್ಪಸ್ಸಿಗೆ ನಾನು ಬೇಗನೆ ಹೋಗುವ ಅಂತ ಡಿಸೈಡ್ ಮಾಡಿದ್ದು. ಮತ್ತು ಬೇಗ ಹೋದ್ವಿ. ಬೇಗ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮತ್ತು ದರ್ಶನ ಸಹ ನಮಗೆ ಬೇಗ ಆಯಿತು ದೇವರದ್ದು. ಮತ್ತು ನಮಗೆ ಟ್ರೈನ್ ಇದ್ದದ್ದು ಮಧ್ಯಾಹ್ನ 3:30ಗ. ಸೊ ಹಾಗಾಗಿ ತುಂಬ ಟೈಮ್ ಇತ್ತು. ಏನು ಮಾಡೋದು ಅಂತ ಹೇಳ್ಕೊಂಡು ಅಲ್ಲೇ ಸ್ವಲ್ಪ ಆಚೆ ಈಚೆ ಎಲ್ಲ ಹೋದ್ವಿ. ಅಲ್ಲೊಂದು ರಾಮ ಮಂದಿರ ಇತ್ತು. ಸೊ ಅಲ್ಲಿ ಒಂಥರ ಕೂಲಾಗಿ ಚೆನ್ನಾಗಿತ್ತು. ಮತ್ತು ಅಲ್ಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಅಲ್ಲಿ ಗುಡ್ಡದ ಮೇಲೆ ಸ್ಟೆಪ್ಸ್ ಟೈಪ್ ಇತ್ತು. ಸೊ ಅಲ್ಲಿ ಎಲ್ಲ ಸ್ವಲ್ಪ ಚೆನ್ನಾಗಿತ್ತು. ಮೇಲೆಯಿಂದ ಕೆಳಗೆ ಬೀಚ್ ವ್ಯೂ ಚೆಂದ ಇತ್ತು. ಸೊ ಹಾಗೆ ಅಲ್ಲಿ ಹೋದ್ವಿ. ಸ್ಟೆಪ್ಸ್ ಅಂದರೆ ನಾನು ಚಪ್ಪಲಿ ಹಾಕ್ಕೊಳ್ದೆ ಹೋದದ್ದಾ, ಸೊ ಜಾಸ್ತಿ ಹೋಗ್ಲಿಕ್ಕೆ ಆಗಲಿಲ್ಲ. ಮತ್ತು ಅಲ್ಲಿಂದ ಕೆಳಗೆ ಬಂದ್ವಿ. ಆವಾಗ ಅನ್ನಪ್ರಸಾದ ಟೈಮ್ ಆಗಿತ್ತು. ಮತ್ತು ಅನ್ನಪ್ರಸಾದ ಎಲ್ಲ ತಗೊಂಡು ಮತ್ತು ರೈಲ್ವೆ ಸ್ಟೇಷನಿಗೆ ಹೋದ್ವಿ. ಅಲ್ಲಿ ಸಹ ರೈಲ್ವೆ ಸ್ಟೇಷನಿಗೆ ಬೇಗನೆ ರೀಚ್ ಆದ್ವಿ. ಮತ್ತು ಆಯಿತು ಸುಮಾರು ಒಂದು 8 ಗಂಟೆ ಹೊತ್ತಾಯಿತು ರಾತ್ರಿ ರಿಟರ್ನ್ ಬರುವಾಗ.